ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ತಡರಾತ್ರಿ ಗುಂಡಿನ ದಾಳಿ ನಡೆದಿದೆ. ರಾಮನಗರ ತಾಲೂಕಿನ ಬಿಡದಿ ಗೇಟ್ ಬಳಿ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ಕಾರಿನ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ರಿಕ್ಕಿ ರೈ ಮೇಲೆ 2 ಸುತ್ತು ಫೈರಿಂಗ್ ನಡೆಸಿ ದುಷ್ಕರ್ಮಿ ಪರಾರಿಯಾಗಿದ್ದಾನೆ. ಗುಂಡಿನ ದಾಳಿಯಿಂದಾಗಿ ಹಿಂಬದಿ ಸೀಟ್ನಲ್ಲಿದ್ದ ರಿಕ್ಕಿ ರೈ ಮೂಗು ಹಾಗೆ ಕೈಗೆ ಗಾಯವಾಗಿದೆ. ಡ್ರೈವಿಂಗ್ ಸೀಟ್ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸಲಾಗಿದೆ. ಚಾಲಕ ರಾಜು ಕೂದಲೇ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ರಿಕ್ಕಿ ರೈ ಮೂಗು ಹಾಗೆ ಕೈಗೆ ಗುಂಡು ತಗುಲಿದೆ. ಇವರ ಮೇಲಿನ ನಡೆದಿರುವಂತಹ ಒಂದು ಶೂಟೌಟ್ ಪ್ರಕರಣ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಕೂಡ ಪಡ್ಕೊಳ್ತಾ ಇದೆ. ತಡರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ನಾ ಸ್ಥಳದಲ್ಲಿ ಇದ್ದೀನಿ. ಈ ಒಂದು ಕಾರ್ ಏನ್ ಕಾಣ್ತಾ ಇದೆ, ಈ ಒಂದು ಕಾರಿನ ಮೇಲೆ ಕೂಡ ಮಧ್ಯರಾತ್ರಿ 12:30 ಸುಮಾರಿಗೆ ನಡೆದಿರುವಂತದ್ದು ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ. ಒಂದು ಬಲಭಾಗದ ಡೋರ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರೋದು, ಓಲ್ ಕೂಡ ಆಗಿದೆ. ಈ ಒಂದು ಕಾರ್ ಮೂಲಕವಾಗಿ ಬಿಡದಿಯ ನಿವಾಸದಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಪಕ್ಕಾ ಶಾರ್ಪ್ ಶೂಟರ್ ಈ ಒಂದು ಚಲಿಸುತ್ತಿದ್ದಂತಹ ಕಾರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಆ ಒಂದು ಬುಲೆಟ್ ಡೋರ್ ಅನ್ನು ಕೂಡ ಸೀಳ್ಕೊಂಡು ಒಳಭಾಗದಲ್ಲಿದ್ದಂತಹ ಸೀಟು ಕೂಡ ಸೀಳ್ಕೊಂಡು ಅವರಿಗೆ ತಗುಲಿರುವಂತದ್ದು. ಹೀಗಾಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೂಗು ಮತ್ತು ಕೈನ ಭಾಗ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಈಗಾಗಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಡ್ತಾ ಇದೆ. ಮತ್ತೊಂದ್ ಕಡೆ ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಶಾರ್ಪ್ ಶೂಟರ್ ಕೂಡ ಈ ಒಂದು ಅಟ್ಯಾಕ್ ಮಾಡಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿ ಚಲಿಸ್ತಿರುವಂತಹ ಕಾರಿನ ಮೇಲೆ ಅಟ್ಯಾಕ್ ಅಂದ್ರೆ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇನ್ಸಿಡೆಂಟ್ ಈ ಒಂದು ಏನ್ ಕಾಣಿಸ್ತಾ ಇದೆ, ಈ ಒಂದು ಸ್ಥಳ ಪಕ್ಕದಲ್ಲಿ ಲೇಔಟ್ ಇದೆ. ಲೇಔಟ್ ನ ಒಳಭಾಗದಲ್ಲಿ ಕೂತ್ಕೊಂಡು ಕಾಂಪೌಂಡ್ ನ ಹಿಂಭಾಗದಲ್ಲಿ ಕೂತ್ಕೊಂಡು ಆ ಒಂದು ಓಲ್ ಏನ್ ಕಾಣ್ತದೆ ಆ ಓಲ್ ಮೂಲಕನೇ ಕಾರಿಗೆ ಶೂಟ್ ಮಾಡಿರುವಂತದ್ದು. ಆ ನಂತರದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕೂಡ. ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡುವುದಕ್ಕೆ ದುಷ್ಕರ್ಮಿ ಶಾರ್ಟ್ ಗನ್ ಬಳಸಿದ್ದಾನೆ. ರೈ ಮನೆ ಮುಂಭಾಗದ ರಸ್ತೆಯಲ್ಲಿ ಲೈಟ್ ಇಲ್ಲ. ಇದನ್ನೇ ಲಾಭ ಮಾಡಿಕೊಂಡ ಶಾರ್ಪ್ ಶೂಟರ್ ಖಾಸಗಿ ಜಾಗದ ಕಾಂಪೌಂಡ್ ಮೂಲಕವಾಗಿ ಶೂಟ್ ಅನ್ನು ಮಾಡಿದ್ದಾನೆ. ಘಟನಾ ಸ್ಥಳದಲ್ಲಿ 2 ಬುಲೆಟ್ ಹಾಗೆ ಮೊಬೈಲ್ ಪತ್ತೆಯಾಗಿದೆ. ತಡರಾತ್ರಿ ಒಂದು ಘಟನೆ ನಡೆದಿದೆ ಬಿಡದಿಯಲ್ಲಿ. ಅದು ಸಂಬಂಧಿತವಾಗಿ ಇವಾಗ ಆಲ್ರೆಡಿ ಒಂದು FIR ನಾವು ದಾಖಲಿಸ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ನ ಮುಂದುವರಿಸಿದ್ದೀವಿ. ಸದ್ಯಕ್ಕೆ ಏನು ಗಾಯಾಳುವಿದ್ದಾರೆ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫರ್ದರ್ ಅವರ ಹೇಳಿಕೆಯನ್ನು ತಗೊಂಡಿದ್ದೀವಿ. ಮುಂದಕ್ಕೆ ತನಿಖೆಯನ್ನು ನಾವು ಆದಷ್ಟು ಬೇಗ ಪೂರ್ಣಗೊಳಿಸ್ತೇವೆ ನಂಬಿಕೆಯಲ್ಲಿದ್ದೀವಿ. ಗಾಯಗೊಂಡಿರೋ ರಿಕ್ಕಿ ರೈನ ಕೈಗೆ ಆಪರೇಷನ್ ಆಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ. ಈಗ ಮೂಗಿಗೆ ಸರ್ಜರಿ ನಡೆಯುತ್ತಾ ಇದೆ. ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ ಬಳಿ ಒಂದು KSRP ತುಕಡಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಫೈರಿಂಗ್ ಮಾಡಿ ರಿಕ್ಕಿ ರೈನ ಹತ್ಯೆ ಮಾಡುವುದಕ್ಕೆ ಯತ್ನ ಪಟ್ಟಿರುವಂತಹ ಸಂಬಂಧಪಟ್ಟ ಹಾಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರು ಚಾಲಕ ಬಸವರಾಜು 3 ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ. ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ, ರಾಕೇಶ್, ಮಲ್ಲಿ, ವೈದ್ಯನಾಥನ್ ಹಾಗೆ ನಿತೇಶ್ ಶೆಟ್ಟಿ ವಿರುದ್ಧವಾಗಿ ದೂರು ಕೊಟ್ಟಿದ್ದಾರೆ. ಇನ್ನು ಗುಂಡಿನ ದಾಳಿ ಮೂಲಕ ಹತ್ಯೆ ಯತ್ನ ನಡೆಸಿದ್ರು ಕೂಡ ಪೊಲೀಸರಿಗೆ ದೂರು ಕೊಡೋದಕ್ಕೆ ರಿಕ್ಕಿ ರೈ ಆಗಲಿ ಅಥವಾ ಅವರ ಆಪ್ತರಾಗಲಿ ಮೀನಾಮೇಷ ಎಣಿಸಿದ್ರು ಅನ್ನೋ ವಿಚಾರ ಬಯಲಾಗಿದೆ. ತಡರಾತ್ರಿ ಘಟನೆ ನಡೆದು ಆಸ್ಪತ್ರೆಗೆ ದಾಖಲಾಗಿದ್ರು ಕೂಡ ಬೆಳಿಗ್ಗೆವರೆಗೂ ಯಾರು ದೂರು ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಯಾವಾಗ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಳ್ತೀವಿ ಅಂತ ಹೇಳಿದ್ರು ಆಗ ಕಾರು ಚಾಲಕ ಬಸವರಾಜ್ ಬಂದು ದೂರು ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುತ್ತಪ್ಪ ರೈ ಪುತ್ರ ರಿಕ್ಕಿ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸರು ಮಹಾಜರು ನಡೆಸಿದ್ರು. ಕಾರ್ ಚಾಲಕ ಬಸವರಾಜ್ನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಸ್ಥಳದಲ್ಲಿ ಸಿಕ್ಕಂತಹ ಕೆಲವು ಸಾಕ್ಷ್ಯಗಳನ್ನ ತೆಗೆದುಕೊಂಡ್ರು. ಅದಾದ ನಂತರ ಮೊಬೈಲ್, 2 ಗುಂಡು, ಕಾರ್ಟ್ರಿಡ್ಜ್ಗಳನ್ನ ವಶಕ್ಕೆ ಪಡ್ಕೊಂಡ್ರು. ಕಾರ್ ಚಾಲಕ ಬಸವರಾಜ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡ್ರು. ರಿಕ್ಕಿ ರೈ ಹತ್ಯೆ ಯತ್ನ ಹಿಂದೆ ಆಸ್ತಿ ವಿವಾದ ಕೂಡ ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಮುತ್ತಪ್ಪ ರೈ ಮೃತಪಟ್ಟ ಬಳಿಕ ಮಾಜಿ ಡಾನ್ ಕುಟುಂಬದಲ್ಲಿ ಆಸ್ತಿ ವಿವಾದ ತಾರಕಕ್ಕೇರಿತ್ತು. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಒಡೆಯರಾಗಿದ್ದಂತಹ ಮುತ್ತಪ್ಪ ರೈ ಆಸ್ತಿಯಲ್ಲಿ ಪಾಲ್ ಕೊಡಬೇಕು ಅಂತ ರೈ 2ನೇ ಪತ್ನಿ ಅನುರಾಧ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ಗುಂಡಿನ ದಾಳಿ ಬಗ್ಗೆ ರಿಕ್ಕಿ ರೈ ಪರ ವಕೀಲ ನಾರಾಯಣ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮುತ್ತಪ್ಪ ರೈ ಪುತ್ರ ಅನ್ನೋ ಕಾರಣಕ್ಕೆ ರಿಕ್ಕಿಗೂ ಕೂಡ ಬೆದರಿಕೆ ಇತ್ತು. ತಂದೆ ಮುತ್ತಪ್ಪ ರೈ ಅವರ ಆಸ್ತಿ ವ್ಯವಹಾರ ನೋಡ್ಕೊಂಡು ಹೋಗ್ತಾ ಇದ್ರು. ಕೆಲ ದಿನಗಳಿಂದ ಪ್ಲಾನ್ ಮಾಡಿಕೊಂಡು ಈ ಕೊಲೆಗೆ ಯತ್ನಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮುತ್ತಪ್ಪ ರೈ ಮೇಲಿನ ದ್ವೇಷ ಮಗ ರಿಕ್ಕಿ ಮೇಲೆ ಕೂಡ ಇರಬಹುದು ಅನ್ನುವಂಥ ಸಾಧ್ಯತೆಗಳನ್ನ ತಳ್ಳಿ ಹಾಕುವ ಹಾಗಿಲ್ಲ. ಯಾಕಂದ್ರೆ ಅವರ ಸಂಬಂಧಿ ಪ್ರಕಾಶ್ ರೈ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಸ್ತಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದ ಇತ್ತು. ಮುತ್ತಪ್ಪ ರೈ ಇದ್ದಾಗಲೇ ರಿಕ್ಕಿ ಮೊದಲ ಪತ್ನಿಯಿಂದ ಡಿವೋರ್ಸ್ ಆಗಿತ್ತು. 2ನೇ ಪತ್ನಿ ಅವರು ವಿದೇಶದಲ್ಲಿದ್ದಾರೆ ಅಂತ ಹೇಳಿದ್ರು. ಭೂಗತ ಪಾತಕಿ ಮುತ್ತಪ್ಪ ರೈ ಮೇಲೆ ಫೈರಿಂಗ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದೇನೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜನಿವಾರ ತೆಗೆಯೋದಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡದನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಬೀದರ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿತು.
ಇನ್ನು ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದನ್ನ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಬಿಜೆಪಿ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಜಿಲ್ಲಾ ಬ್ರಾಹ್ಮಣ ವೇದಿಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಅಗ್ರಹಾರ ವೃತ್ತದಿಂದ ಕೃಷ್ಣರಾಜ ಪೊಲೀಸ್ ಠಾಣೆವರೆಗೂ ಪ್ರತಿಭಟನಾ ರ್ಯಾಲಿ ಕೈಗೊಳ್ಳಲಾಯಿತು. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣವನ್ನ ಉಡುಪಿಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಖಂಡಿಸಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನಿಗಳನ್ನ ಕೆಣಕುವ ಪ್ರಕ್ರಿಯೆ ಇದಾಗಿದೆ. ಇದು ಮುಂದುವರೆದರೆ ದ್ವೇಷ, ಸಂಘರ್ಷ ಬೆಳೆಯುವ ಸಾಧ್ಯತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಿಇಟಿ ಬರೆಯಲು ಬಂದಿದ್ದ ಅಭ್ಯರ್ಥಿ ಜನಿವಾರ ತೆಗೆಸಿರುವುದು ಜನರ ನಂಬಿಕೆಯ ಮೇಲೆ ಮಾಡಿರುವಂತಹ ಪ್ರಹಾರ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ಹೊರಹಾಕಿದ್ರು. ಘಟನೆ ಸಂಬಂಧ ಹೊಂಗಾಣ ಅಮಾನತು ಮಾಡಿದ್ರೆ ಸಾಲದು, ರಾಜ್ಯ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಯನ್ನ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸಿಇಟಿ ಪರೀಕ್ಷೆಗೆ ಹಾಜರಾಗಬೇಕಾಗಿದ್ದ ವಿದ್ಯಾರ್ಥಿಗಳ ಜನಿವಾರ ಕಳಚಿದ್ದನ್ನ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಕೂಡ ಖಂಡಿಸಿದ್ದಾರೆ. ಇದು ನಮ್ಮ ರಾಜ್ಯದ ಆಡಳಿತ ಮನೋಭಾವ ನೋಡಬಹುದು, ಎಲ್ಲಾ ವಿಷಯಾಂತರ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಖಂಡಿಸಿದ್ದಾರೆ. ಇದು ಬಹಳ ದೊಡ್ಡ ತಪ್ಪು, ನಾನು ಕೂಡ ಇದನ್ನು ಒಪ್ಪೋದಿಲ್ಲ. ಪರೀಕ್ಷೆ ವೇಳೆ ನಿಯಮ ಪಾಲಿಸೋದಕ್ಕೆ ಹೇಳಿರ್ತಾರೆ, ಆದ್ರೆ ಹೀಗೆಲ್ಲ ಮಾಡಿ ಅಂತ ಹೇಳ್ತಾರಾ ಅಂತ ಅಧಿಕಾರಿಗಳು ಇದನ್ನ ಸರಿಪಡಿಸ್ತಾರೆ ಬಿಡಿ ಅಂತ ಹೇಳಿದರು. ಸಿಇಟಿ ಬರೆಯೋದಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸಚಿವ ಎಂ ಬಿ ಪಾಟೀಲ್ ಕೂಡ ಭರವಸೆ ನೀಡಿದ್ದಾರೆ. ಒಂದು ಧರ್ಮ, ಒಂದು ಜಾತಿ ಭಾವನೆಗೆ ಧಕ್ಕೆ ತರೋದು ಸರಿಯಲ್ಲ, ಇದು ತಪ್ಪು. ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸೋದಕ್ಕೆ ಸಿಎಂ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು. ಸಿಇಟಿ ಬರೆಯೋದಕ್ಕೆ ಜನಿವಾರ ತೆಗೆಸುವ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಜನಿವಾರದಲ್ಲಿ ಯಾವ ಡಿವೈಸ್ ಅನ್ನ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಪ್ರಶ್ನಿಸಿರೋ ಅವರು, ಇದು ಕೇವಲ ಬ್ರಾಹ್ಮಣ ಸಮುದಾಯದ ಮೇಲೆ ಪ್ರಹಾರ ಅಲ್ಲ, ಇಡೀ ಹಿಂದೂಗಳ ಶ್ರದ್ಧೆ ಮೇಲೆ ಆಗ್ತಾ ಇರುವ ಹಲ್ಲೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಆರ್ ನಗರ ವಿಧಾನಸಭಾ ಕ್ಷೇತ್ರದ ರಾಜಕಾಲುವೆ ಕಾಮಗಾರಿಯಲ್ಲಿ 300 ರಿಂದ 400 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಶಾಸಕ ಮುನಿರತ್ನ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಚಂಗ್ಲು ಅನ್ನುವಂತಹ ಒಂದು ಡಿಕೆ ಹೇಳಿಕೆ ಬಗ್ಗೆನೂ ಕೂಡ ಪ್ರತಿಕ್ರಿಯಿಸಿರುವಂತಹ ಮುನಿರತ್ನ, ಚಂಗ್ಲು ಅನ್ನೋದಕ್ಕೆ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಪ್ರಶ್ನಿಸಿದರು. ಬಿಜೆಪಿ ಭದ್ರಕೋಟೆಯಾಗಿರೋ ಕರಾವಳಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕರಾವಳಿಯಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಕರಾವಳಿ ಭಾಗದ ದೇವಾಲಯ ಕಾರ್ಯಕ್ರಮ, ಬ್ರಹ್ಮಕಲಶೋತ್ಸವ, ಕಂಬಳ, ದೇವರ ಹರಕೆ ನೆಪದಲ್ಲಿ ಕರಾವಳಿ ಭಾಗಕ್ಕೆ ಪದೇ ಪದೇ ಭೇಟಿ ನೀಡ್ತಾ ಇದ್ದಾರೆ. ಹಿಂದುಳಿದ ವರ್ಗದವರಿಗಾಗಿ ರಾಜಕೀಯ ಮಾಡೋದು ಎಷ್ಟು ಕಷ್ಟ ಅನ್ನೋದು ನನಗೀಗ ಅನುಭವ ಆಗಿದೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಹಿಂದುಳಿದ ವರ್ಗದವರು ಎಲ್ಲರೂ ಒಟ್ಟಾಗಿ ಬಿಟ್ರೆ ನಾವು ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತರಾಗ್ತೀವಿ, ಆದರೆ ಹಿಂದುಳಿದ ವರ್ಗ ಸಣ್ಣ ಸಣ್ಣ ಸಮುದಾಯಗಳಾಗಿ ವಿಂಗಡಣೆಯಾಗಿ ಬಿಟ್ಟಿದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ತೆನೆಯೂರು ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯಿಂದ ಒತ್ತುವರಿಯಾಗಿದ್ದಂಥ ಸರ್ಕಾರಿ ಗೋಮಾಳ ಜಮೀನು ವೀಕ್ಷಣೆಗೆ ತೆರಳಿದಂಥ ತಹಶೀಲ್ದಾರ್ ಸೋಮಶೇಖರ್ ಮೇಲೆ ಟ್ರಾಕ್ಟರ್ ಹತ್ತಿಸುವ ಯತ್ನ ಮಾಡಲಾಗಿದೆ. ಆರೋಪಿ ಶಶಿಕಿರಣ್ನನ್ನ ಸುಲಿಬೆಲೆ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದಲ್ಲಿ ಸೈಬರ್ ವಂಚನೆ ಮಾಡುತ್ತಿದ್ದ 3 ಬಂಧಿಸಲಾಗಿದೆ. ಆಂಧ್ರಪ್ರದೇಶ ಮೂಲದ ಕೊಮ್ಮಿರಿ ರಾಜ್ಕುಮಾರ್, ಕೋಡಾ ಸುರೇಶ್, ಶೇಖ್ ಅಬೀದ್ ಬಾಷಾ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳು ಹೆಚ್ಚಿನ ಕಮಿಷನ್ ಆಸೆ ತೋರಿಸಿ ಹಾಗೂ ನಕಲಿ ಖಾತೆಗಳ ಮೂಲಕ ಹಣ ವಂಚನೆ ಮಾಡ್ತಾ ಇದ್ರು. ಮೈಸೂರಿನ ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ವಂಚನೆ ಆರೋಪ ಕೇಳಿಬಂದಿದೆ. 1,41 ಲಕ್ಷ ರೂಪಾಯಿ ಬ್ಯಾಂಕಿನ 2 ಅನ್ಯ ಖಾತೆಗೆ ವರ್ಗಾವಣೆಯಾಗಿದೆ. ಹೀಗಾಗಿ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಸೇರಿ 4 ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಯಚೂರಿನ ವಿದ್ಯುತ್ ಉತ್ಪಾದನಾ ಘಟಕದ ಕಲ್ಲಿದ್ದಲು ಸ್ಟಾಕ್ ಯಾರ್ಡ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಿಸಿಲಿನ ತಾಪಕ್ಕೆ ಅಪಾರ ಪ್ರಮಾಣದ ಕಲ್ಲಿದ್ದಲು ಹೊತ್ತಿ ಉರಿದಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೆಂಕಿ ತಗುಲಿರುವಂತಹ ಆರೋಪ ಕೇಳಿಬಂದಿದೆ. ವಿಜಯನಗರ ಜಿಲ್ಲೆಯಲ್ಲಿ ಸಿಡಿಲು ಬಡಿದು ರೈತ ಮೃತಪಟ್ಟಿದ್ದಾರೆ. ಹುಣಸೇಕಟ್ಟೆಯ ರೈತ ಬಸವರಾಜಪ್ಪ ಸಾವನ್ನಪ್ಪಿದ್ದಾರೆ. ಇದೇ ವೇಳೆ ಹರಪನಹಳ್ಳಿ ತಾಲೂಕಿನಾದ್ಯಂತ ಮಳೆಯಾಗಿದ್ದು ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿವೆ. ಹುಬ್ಬಳ್ಳಿಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದ ಮನೆಯ ಮೇಲ್ಛಾವಣಿ ಸೀಟ್ಗಳು ಮುರಿದು ಬಿದ್ದಿದ್ದರಿಂದ 4 ಗಾಯಗಳಾಗಿದೆ. ಕೋಳಿವಾಡ ಗ್ರಾಮದ ಶೇಖಪ್ಪ ಕರಲಿಂಗನವರ್ ಎಂಬುವರಿಗೆ ಸೇರಿರುವಂತಹ ಮನೆಯಲ್ಲಿ ಈ ಘಟನೆ ನಡೆದಿದೆ. ಏಪ್ರಿಲ್ 21ನೇ ತಾರೀಕು ಶೇಖಪ್ಪ ಮಗನ ಮದುವೆಯ ನಿಶ್ಚಯವಾಗಿತ್ತು. ಮಗನ ಮದುವೆಗೆ ತಂದಿಟ್ಟಿದ್ದಂತಹ ಬಟ್ಟೆ ಹಾಗೆ ಇತರ ಸಾಮಗ್ರಿ ನಾಶವಾಗಿದೆ. ತುಮಕೂರಿನಲ್ಲಿ ತಡರಾತ್ರಿ ಭಾರೀ ಗಾಳಿ ಸಹಿತ ಸುರಿದ ಮಳೆ ಅವಾಂತರವನ್ನು ಸೃಷ್ಟಿಸಿದೆ. ಗುಬ್ಬಿಯ ವಿರೂಪಾಕ್ಷಿಪುರದಲ್ಲಿ ತೋಟ ಮನೆಯ ತಗಡಿನ ಮೇಲ್ಛಾವಣಿ ಹಾರಿ ಹೋಗಿದೆ. ಗಾಳಿಗೆ ತಗಡಿನ ಮೇಲ್ಛಾವಣಿ ಹಾರಿ ಹೋಗಿರೋದ್ರಿಂದ ಮನೆಯಲ್ಲಿದ್ದ ದಿನಸಿ ನೀರು ಪಾಲಾಗಿದೆ. ಇದರಿಂದಾಗಿ ಮನೆ ಮಾಲೀಕ ಈಶ್ವರಯ್ಯ ಕುಟುಂಬ ಕಂಗಾಲಾಗಿದೆ. ಮೈಸೂರಿನ ಎಸ್ಪಿ ಕಚೇರಿ ರಸ್ತೆ ಅಗಲೀಕರಣಕ್ಕೆ 40 ಮರಗಳ ಮಾರಣಹೋಮ ವಿರುದ್ಧ ವಿದ್ಯಾರ್ಥಿಯೊಬ್ಬ ವಿನೂತನ ಪ್ರತಿಭಟನೆ ಮಾಡುತ್ತಿದ್ದಾನೆ. ಮರದ ಬುಡಕ್ಕೆ ವಿಶಾಲ್ ಎಂಬ ವಿದ್ಯಾರ್ಥಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾನೆ. ಬ್ಯಾಂಡೇಜ್ ಸುತ್ತಿ ಅರಿಶಿನ ಕುಂಕುಮ ಹಾಕಿ ಬಿಳಿ ಬಟ್ಟೆ ಹೊದಿಸಿ ಪೂಜೆ ಮಾಡಿದ್ದಾನೆ. ನಿನ್ನೆ ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಿಗೆ ಪೊಲೀಸ್ ಜೀಪ್ನಲ್ಲೇ ಡ್ರಾಪ್ ಮಾಡಿರುವ ಆರೋಪ ಕೇಳಿಬಂದಿದೆ. ಎಸಿಪಿ ನಜ್ಮಾ ಫಾರೂಖಿ ಬಳಸುವಂತಹ ಸರ್ಕಾರಿ ಜೀಪಿನ ಎಮರ್ಜೆನ್ಸಿ ಲೈಟ್ ಸೈರನ್ ಹಾಕೊಂಡು ದರ್ಬಾರ್ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ತುಮಕೂರಿನಿಂದ ಬೆಂಗಳೂರಿಗೆ ಸಕಾಲಕ್ಕೆ ಬಸ್ ಬಾರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಬಳಿ ಬಸ್ ತಡೆದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಚಾಲಕ ಮತ್ತು ಪ್ರಯಾಣಿಕರ ಜೊತೆ ಮಾತಿನ ಚಕಮಕಿ ಕೂಡ ನಡೆಯಿತು.
ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ದುರ್ಗಾಪರಮೇಶ್ವರಿ ರಥೋತ್ಸವ ವೇಳೆ ಭಾರೀ ಅವಘಡ ನಡೆದಿದೆ. ಬಪ್ಪನಾಡು ದೇವಸ್ಥಾನದ ರಥೋತ್ಸವ ನಡೀತಾ ಇದ್ದಂತ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಮುರಿದಿದೆ. ಬಳಿಕ ಚಂದ್ರಮಂಡಲ ತೇರಿನಲ್ಲಿ ದೇವರ ಉತ್ಸವ ನಡೆದಿದೆ. ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರೇಗಲ್ ಜ್ಯುವೆಲ್ಲರ್ಸ್ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡನೇ ಹೊಸ ಮಳಿಗೆಯನ್ನ ಆರಂಭಿಸಿದೆ. ನಗರದ ಮಲ್ಲೇಶ್ವರಂನ ಮಾರ್ಗೋಸಾ ರಸ್ತೆಯಲ್ಲಿ ಎರಡನೆಯ ಬ್ರಾಂಚ್ ನೂತನ ಚಾಲನೆ ಸಿಕ್ಕಿದೆ. ಇದಕ್ಕೆ ನಟಿ ರಾಧಿಕಾ ಪಂಡಿತ್ ರಿಬ್ಬನ್ ಕಟ್ ಮಾಡಿ ದೀಪವನ್ನ ಹಚ್ಚುವ ಮೂಲಕವಾಗಿ ಹೊಸ ರೇಗಲ್ ಜ್ಯುವೆಲ್ಲರ್ಸ್ ಮಳಿಗೆಗೆ ಚಾಲನೆ ಕೊಟ್ಟಿದ್ದಾರೆ. Namaskara Bangalore. We are so excited with the presence of Radhika Ma'am. We are able to achieve our second flagship store in Namma Malleshwaram, and like to say, I'll invite everyone to come and visit the store, check out our exclusive collection. ದೆಹಲಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು 4 ಸಾವನ್ನಪ್ಪಿದ್ದಾರೆ. ಮುಸ್ತಫಾಬಾದ್ ಪ್ರದೇಶದಲ್ಲಿ ನಸುಕಿನ ಜಾವ 2:50 ಸುಮಾರಿಗೆ ಈ ದುರಂತ ನಡೆದಿದೆ. ಕಟ್ಟಡ ಅವಶೇಷಗಳ ಅಡಿ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ, ಎನ್ಡಿಆರ್ಎಫ್, ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಹಲವರನ್ನ ರಕ್ಷಿಸಿದ್ದಾರೆ. ವಿದೇಶದಿಂದ ಭಾರತಕ್ಕೆ ಮತ್ತಷ್ಟು ಚೀತಾಗಳು ಆಗಮಿಸಲಿವೆ. ಆಫ್ರಿಕಾದ ಬೋಟ್ಸ್ವಾನಾದಿಂದ 2 ಹಂತದಲ್ಲಿ 8 ಚೀತಾಗಳು ಬರುತ್ತೆ. ಮೊದಲ ಹಂತದಲ್ಲಿ 4 ಚೀತಾಗಳು ಮೇನಲ್ಲಿ ಆಗಮಿಸಲಿವೆ. ಚೀತಾ ಯೋಜನೆಗೆ 112 ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಪೋಸ್ಟರ್ ರಿವೀಲ್ ಆಗಿದೆ. ಈ ಚಿತ್ರದಲ್ಲಿ ದರ್ಶನ್ ಧನುಷ್ ರಾಜಶೇಖರ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಧನುಷ್ ರಾಜಶೇಖರ್ ಕರುನಾಡ ಪ್ರಜಾಪಕ್ಷದಿಂದ ಗೆದ್ದು ಮುಖ್ಯಮಂತ್ರಿಯಾಗಿದ್ದಾರೆ. ಈಗ ಈ ಪೋಸ್ಟ್ ಸಾಕಷ್ಟು ವೈರಲ್ ಆಗ್ತಿದೆ.